ಹಾಯ್ ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಈಗಾಗಲೇ ಟ್ರೈಲರ್ ಮತ್ತು ಟೀಸರ್ ಹಾಗೆಯೇ ಸಾಂಗ್ಸ್ನ ಮುಖಾಂತರ ಸದ್ದು ಮಾಡ್ತಾ ಇರುವಂತಹ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ರಾಜವರ್ಧನ್ ಅವರ ಒಂದು ಮೂವಿ ರೆಡಿಯಾಗಿದೆ, ಪ್ರಣಯಂ. ಸೊ ಆ ಮೂವಿಯ ಪ್ರೊಡ್ಯೂಸರ್ ನಮ್ಮ ಜೊತೆಗಿದ್ದಾರೆ, ಪರಮೇಶ್ ಅವರು. ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್, ಹೇಗಿದೆ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ ಸರ್. ತಾವಾಗಿದ್ದೀರಿ? ಸರ್, ಅನ್ನದಾದ್ರು ಅಂತ ಹೇಳಿದ ತಕ್ಷಣ ನಿಜವಾಗ್ಲೂ ಕೂಡ ಈ ಪ್ರೊಡ್ಯೂಸರು ಒಂದು ಮೂವಿನ ಒಂದು ಕನಸನ್ನು ಕೂಸಾಗಿ ಇಟ್ಕೊಂಡಿರ್ತಾರೆ. ಸೊ ಮೊದಲನೇದಾಗಿ ಮೂವಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಹೇಗೆ ಮೂಡ್ ಬಂದಿದೆ ಸರ್? ನೀವು ಮೂವಿ ನೋಡಿರ್ತೀರ ಅನ್ಸುತ್ತೆ, ರಿಲೀಸ್ಗೆ ರೆಡಿ ಆಗಿದೆ, ಹೇಗೆ ಮೂಡ್ ಬಂದಿದೆ ಸರ್? ಮೂವಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಯಾಕೆಂದರೆ ನಾನು ಫಿಲಿಮ್ನ ಎಲ್ಲ ಸೌಂಡ್ ಎಫೆಕ್ಟ್ಸು ಆಮೇಲೆ DI ಎಲ್ಲ ಆದಮೇಲೆ ನೋಡಿರೋರು ನಾವೊಂದು 3-4 ಜನ. ಸೊ ನೀವೇಗೆ ಸಾಂಗ್ಸು ಟ್ರೈಲರು ನೋಡಿದ್ರೋ ಅದ್ರದ್ದು 100 ಪಟ್ಟು ಸಿನಿಮಾ ಇರುತ್ತೆ. ಸೊ ಸಿನಿಮಾ ಏನಂದರೆ ಅದು ಕತೆನೇ ಆ ಥರ ಒಂದು ಬೇರೆ ಥರ ಇದೆ. ಸೊ ಹಾಗಾಗಿ ಕತೆ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಸಿನಿಮಾ ಡೆಫಿನೆಟಾಗಿ ಅದಕ್ಕೆ ಏನೇನು ಬೇಕೋ ಅದೆಲ್ಲ ತೊಗೊಂಡಿದೆ. ಸೊ ಇದು ಒಂದು ಪ್ರಣಯಮ್ಮು ಒಂದು ಎಲ್ಲ ಫ್ಯಾಮಿಲಿ ಪ್ಯಾಕೇಜು. ಈಗ ವೀಕೆಂಡ್ ರಜಾ ಬಂದುಬಿಟ್ರೆ ಎಲ್ಲರೂ ಹೊರಗಡೆ ಹೊರಟೋಗ್ತಾರಲ್ಲ, ಸೀದಾ ನಮ್ಮ ಫಿಲಿಮ್ ಬರ್ಬೋದು. ಇಡೀ ಫ್ಯಾಮಿಲಿ ಕಟ್ಕೊಂಡು ಬಂದರೆ ಒಂದು ಬೇರೆ ಫೀಲ್ ಕೊಡುತ್ತೆ. ಈಗ ಬೆಂಗಳೂರಿನಲ್ಲಿ ಎಲ್ರಿಗೂ ಜನಗಳಿಗೆ ಬೇಜಾರಾಗಿ ಚಿಕ್ಕಮಂಗ್ಳೂರು, ಮಡಿಕೇರಿ ಆ ಥರ ಹೋಗ್ತಾರಲ್ವಾ, ಔಟ್ ಹೋಗ್ತಿರ್ತಾರೆ ವೀಕ್ಲಿ. ಸೊ ಇದೇನಾಗುತ್ತೆ, ಆ ಥರ ಇಡೀ ಫ್ಯಾಮಿಲಿ ಕರ್ಕೊಂಬಂದು ಒಳಗಡೆ ಕೂತ್ಕೊಂಡ್ರೆ ನಿಮಗೆ 2.5 hours ಅದು ಬೇರೆ ಫೀಲ್ ಕೊಡುತ್ತೆ ಸಿನಿಮಾ. ಸೊ ಆ ಕತೆ, ಲೊಕೇಶನ್ಸು, ನಾವು ಮಾಡಿರೋ ಆರ್ಟಿಸ್ಟ್ ಸೆಲೆಕ್ಷನ್ ಆಗಲಿ, ಹೀರೋಯಿನ್ ಆಗಲಿ, ಸಾಂಗ್ ಆಗಲಿ, ಫೈಟ್ ಆಗಲಿ, ಆ ಕತೆಗೆ ಏನು ಬೇಕೋ ಅದನ್ನೆಲ್ಲ ಪ್ರಾಪರಾಗಿ ಮಾಡ್ಕೊಂಡು ಬಂದಿದ್ದೀವಿ. ಸೊ ಒಂದು ಆಲ್ರೆಡಿ ಈ ಸಾಂಗು ಟ್ರೈಲರ್ ಎಲ್ಲ ಬಿಟ್ಟ ಮೇಲೆ ಪಬ್ಲಿಕಲ್ಲಿ ಒಂದು ವೇವ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಸೊ ಆ ವೇವ್ ನೋಡ್ತಿದ್ರೆ ನಮ್ಮ ಸಿನಿಮಾ ಡೆಫಿನೆಟಾಗಿ ಒಂದು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ಕಾಣ್ತಾ ಇದೆ. ಆ್ಯಂಡ್ ಹಾಗೆಯೇ ಸರ್, ಆರ್ಟಿಸ್ಟ್ಗಳ ಒಂದು ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ, ಬೆಂಗಾಲಿ ಬೆಡಗಿನ ನೀವು ಕರ್ನಾಟಕಕ್ಕೆ ಕರ್ಕೊಂಬಂದಿದ್ದೀರಾ. ಸೊ ಅವ್ರು ಆಲ್ರೆಡಿ ತೆಲುಗು ಮತ್ತು ಬೇರೆ ಭಾಷೆಗಳಲ್ಲಿ ನಟಿಸಿರೋವಂಥವ್ರು. ಸೊ ಕನ್ನಡದವರೇ ಹೀರೋಯಿನ್ ಆಗ್ಬೋದಾಗಿತ್ತಲ್ಲ ಅಂತ ಹೇಳಿ ಕೆಲವರು ಕೇಳ್ತಾರೆ. ಸೊ ಅದಕ್ಕೆ ನಿಮ್ಮ ಒಂದು ಪ್ರತಿಕ್ರಿಯೆ ಸರ್? ಸರ್, ನಾನು ಆ್ಯಕ್ಚುಲಿ ತುಂಬ ಕಡೆ ಹೇಳಿದ್ದೀನಿ ಆಲ್ರೆಡಿ. ನಾನು ಕನ್ನಡದವ್ರನ್ನೇ ಇದರಲ್ಲಿ ಕಾಸ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕನ್ನಡದವ್ರು. ಹೀರೋಯಿನ್ ಬಿಟ್ಟು ಮಿಕ್ಕಿದ ಕಾಸ್ಟ್ ಎಲ್ಲರೂ ಕನ್ನಡದವರೇ ಇದ್ದಾರೆ. ನಾನು ಫಸ್ಟ್ ಪ್ಲ್ಯಾನ್ ಮಾಡಿದ್ದೇನೆ ಕನ್ನಡದವರೇ ಮಾಡಬೇಕು ಅಂತ. ರಚಿತಾರಾಮ್ ಅವ್ರಿಗೆ ಹೇಳಿದೆ, ಆಮೇಲೆ ಸೋನಲ್ ಅವ್ರಿಗೆ ಹೇಳಿದೆ. ಸೊ ತುಂಬ ಜನ, ಒಂದು 4-5 ಜನ ಕನ್ನಡದ ಹೀರೋಯಿನ್ಗಳಿಗೆ ನಾವು ಪ್ಲ್ಯಾನ್ ಮಾಡಿದ್ವಿ. ಬಟ್ ಏನೋ ಸೂಟ್ ಆಗಿಲ್ಲ ಇನ್ ದ ಸೆನ್ಸ್ ಅವ್ರ ಡೇಟ್ಸ್ ಪ್ರಾಬ್ಲಮ್ಮು, ಇನ್ನೊಂದು ಪ್ರಾಬ್ಲಮ್ಮು. ಸೊ ಹಾಗಾಗಿ ನಾನು ಆಮೇಲೆ ತೆಲುಗುರೊಬ್ರು ಇನ್ನೊಬ್ಬರು ಬಂದರು, ಮಾರಿಸಸ್ಸಿಂದ ಒಬ್ರನ್ನ ಕರೆಸಿದ್ದೆ. ಸೊ ಅದೇನೋ ಈ ಕತೆಗೆ ಏನು ಬೇಕು ಅನ್ನೋದನ್ನು ನೋಡಿದ್ರೆ ಅದು ನಯನ ಗಂಗೂಲಿ ಅವರು ಲಾಸ್ಟಲ್ಲಿ ಸೆಲೆಕ್ಟ್ ಆದರು. ಸೊ ಅವ್ರು ಸೆಲೆಕ್ಟ್ ಆದಮೇಲೆ ಅನ್ನಿಸ್ತು ನನಗೆ, ಇಷ್ಟು ಜನ ಎಲ್ಲ ನಾನು ಹುಡುಕ್ತಿದ್ದು, ಸೊ ಈ ಕ್ಯಾರೆಕ್ಟರ್ ಇವರೇ ಬೇಕಾಗಿತ್ತು ಅಂತ. ಸೊ ಅವ್ರು ಆಲ್ರೆಡಿ ರಾಮ್ ಗೋಪಾಲ್ ವರ್ಮಾ ಅದು 4-5 ಫಿಲಿಮ್ ಮಾಡಿದ್ದಾರೆ, ಜೊತೆಗೆ ಒಂದು ವೆಬ್ ಸೀರೀಸ್ ಮಾಡಿದ್ದಾರೆ. ಆ ವೆಬ್ ಸೀರೀಸಲ್ಲಿರೋದನ್ನ ಒಂದು ಕ್ಲಿಪ್ ಕಳಿಸಿದ್ರು ನನಗೆ. ಆ ಕಣ್ಣಲ್ಲೇ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಇದರಲ್ಲಿ ಹೀರೋಯಿನ್ನು ತುಂಬಾ ವರ್ಕ್ ಇದೆ. ನಮ್ಮ ಪ್ರಣಯಮಲ್ಲಿ ತುಂಬ ಕೆಲಸ ಇದೆ ಹೀರೋಯಿನ್ದು. ಅದು ಪ್ರತಿ ಫ್ರೇಮು ಕೂಡ ಅವ್ರು ಮಾತಾಡಬೇಕು, ಅವ್ರು ಆ್ಯಕ್ಟ್ ಮಾಡಬೇಕು, ಕಣ್ಣಲ್ಲೇ ಆಟ ಆಡಬೇಕು. ಆ ಥರ ಕ್ಯಾರೆಕ್ಟ್ರು ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಹೀರೋಯಿನ್ ಸ್ಕ್ರಿಪ್ಟ್ ಇದು. ಸೊ ಅದಕ್ಕೆ ನಾನು ಹುಡುಕ್ತಿದ್ನಲ್ಲ, ಸೊ ನೋಡಿ ಅದು ಗಾಡ್ ಗ್ರೇಸು. ಸೊ ಅವ್ರು ಸೂಟ್ ಆಯಿತು ನನಗೆ. ಆ ವೆಬ್ ಸೀರೀಸಲ್ಲಿ ಒಂದು ಕ್ಲಿಪ್ ಕಳಿಸಿದ್ರು. ಆ ಕ್ಲಿಪ್ ನೋಡಿದ ತಕ್ಷಣವೇ ನಮ್ಮ ಹೀರೋಯಿನ್ ಈ ಥರನೇ ಇರಬೇಕು ಅಂತ ಫೀಲ್ ಆಯಿತು. ಸೊ ಅವ್ರನ್ನ ಬಂದಮೇಲೆ ಆಡಿಷನ್ ಮಾಡಿದ್ಮೇಲೆ ಸೊ ಅನ್ನಿಸ್ತು ಇವರೇ ಅಂತ. ಸೊ ಅದರ ತಕ್ಕನಾಗಿ ಅವರು ಇನ್ನೊಂದೇನೆಂದರೆ ಪರ್ಟಿಕ್ಯುಲರ್ಲಿ ಅವ್ರನ್ನ ಕಾಸ್ಟ್ ಮಾಡಿದ್ಮೇಲೆ ನನಗೆ ಎಕ್ಸ್ಪೆನ್ಸಿವ್ ಇದು ಮೇಕಪ್ಪು, ಹೇರ್ ಸ್ಟೈಲು ಅದೆಲ್ಲ ಅಲ್ಲಿಂದನೇ ಬೇಕಾಗಿತ್ತು. ಎಲ್ಲ ಹಾಲಿವುಡ್ ನಮ್ಮ ಹಿಂದಿಲಿ ಮಾಡ್ತಾರಲ್ಲ ಅವ್ರದ್ದೇ ನನಗೆ ಆ ಥರದ್ದೇ ಬೇಕು. ನನ್ನ ಸರ್ ನೋಡಿ ಸರ್, ನಂಗೆ ಬೇಕಾದ್ರೆ ಪೇಮೆಂಟ್ ಒಂದು ಸ್ವಲ್ಪ ಕಮ್ಮಿ ತೊಗೊಂಡ್ರು ನನಗೆ ಟೆಕ್ನಿಷಿಯನ್ ಚೆನ್ನಾಗಿರಬೇಕು, ಮೇಕಪ್ ಆ್ಯಂಡ್ ಹೇರು ನನಗೆ ಅಲ್ಲಿಂದನೇ ಬೇಕು ಅಂತ. ಸೊ ಅವೆಲ್ಲ ನೋಡಿದ್ರೇ ಈಗ ಅನಿಸುತ್ತೆ, ಸೊ ಅದೆಲ್ಲ ಪ್ರಾಪರಾಗಿ ಬೇಕೇ ಬೇಕು ಅಂತ. ಹಾಗೆ ಸರ್, ಇವಾಗ ಇರುವಂಥ ಇಂಡಸ್ಟ್ರಿ ಹೀರೋಗಳಲ್ಲಿ ಆಲ್ರೆಡಿ ಕಟ್ಔಟ್ಗಳೇ ಜಾಸ್ತಿ ಇದ್ದಾರೆ. ಸೊ ಅದರಲ್ಲಿ ರಾಜವರ್ಧನ್ ಅವ್ರೂ ಕೂಡ ಒಬ್ರು ಆ್ಯಡ್ ಆಗ್ತಾರೆ. ಸೊ ಹಾಗಾಗಿ ರಾಜವರ್ಧನ್ ಅವರನ್ನೇ ಯಾಕೆ ಅಂತ ಕೇಳ್ತಾರೆ ತುಂಬ ಜನ. ಆ್ಯಕ್ಚುಲಿ ನಾನು ಪ್ರಾಜೆಕ್ಟ್ ಇದನ್ನು ಸ್ಟಾರ್ಟ್ ಮಾಡಿದ್ನಲ್ಲ, ಪ್ಲ್ಯಾನ್ ಮಾಡಿದಾಗ ನಾನು ತುಂಬ ಜನ ನ್ಯೂ ಕಮ್ಮರ್ಸ್ನೇ ಜಾಸ್ತಿ ಆಡಿಷನ್ ಮಾಡಿದೆ ಆ್ಯಕ್ಚುಲಿ.
ಸೊ ಯಾಕೆಂದರೆ ಕ್ಯಾರೆಕ್ಟರ್ ಸೂಟ್ ಆಗಬೇಕು, ಸ್ಮಾರ್ಟಾಗಿರಬೇಕು. ಒಂದು ಹೀರೋ ಅಂದರೆ ನೋಡಿದ್ರೆ ಏಯ್ ಸಕ್ಕದ ಫ್ರೆಶ್ ಆಗಿದ್ದಾರೆ ಅನಿಸ್ಬೇಕು. ಯಾರು ಹೊಸಬ್ರು ಮಾಡಿದ್ರು, ನಾನು ಹೊಸಬ್ರೇ ಬೇಕಿತ್ತು. ಸೊ ನಾನು ಏನು ಮಾಡಿದೆ, ಅದಕ್ಕೆ ತುಂಬ ಹುಡುಕ್ತಾ ಇದ್ದೆ. ಅದರಲ್ಲಿ ಒಂದು 3-4 ಜನ ಈಗ ಆಲ್ರೆಡಿ 1 ಫಿಲಿಮ್ 2 ಫಿಲಿಮ್ ಮಾಡಿರೋರನ್ನ ಕರೆದು ಮಾತಾಡಿದೆ. ಎಲ್ಲೋ ಒಂದು ಕಡೆ ಸೆಟ್ ಆಗ್ತಾ ಇರಲಿಲ್ಲ. ಆಮೇಲೆ ಈ ಕಥೆನೇ ಹಂಗೆ, ನಾನು ತುಂಬ ಕಡೆ ಹೇಳ್ಕೊಂಡು ಬಂದಿದ್ದೀನಿ. ಇದೊಂಥರ ಗಾಡ್ ಗ್ರೇಸ್, ಒಂಥರ ಲಕ್ಕಿ ನನಗಿದು ಸಿಕ್ಕಿರೋದು. ಏನಾಗ್ತಿದೆ ಅಂದರೆ ಅದಕ್ಕೆ ಏನು ಬೇಕೋ ಅದು ತೊಗೋತಾ ಇದೆ. ಸೊ ರಾಜ್ವರ್ಧನ್ನ ನಾನು ಎಲ್ಲೂ ನೋಡಿಲ್ಲ, ನನಗೆ ಟಚ್ಚೇ ಇಲ್ಲ ಅವರು. ನನಗೆ ಅವರು ಮಲ್ಲೇಶ್ವರಮಿಂದ ಏನೋ ರಾಜಾಜಿನಗರ ಇದು ರಾಜರಾಜೇಶ್ವರಿ ನಗರ ಶಿಫ್ಟ್ ಆಗ್ತಾರೆ. ಅಲ್ಲಿ ನನ್ನ ಫ್ರೆಂಡ್ ಫ್ಲ್ಯಾಟಿಗೆ ಶಿಫ್ಟ್ ಆಗ್ತಾರೆ. ಲಿಫ್ಟಲ್ಲಿ ಇವ್ರು ಇದ್ರಂತೆ. ಲಿಫ್ಟಲ್ಲಿದ್ದಾಗ ಅವರು ನನ್ನ ಫ್ಲ್ಯಾಟ್ ಓನರ್ ನನಗೆ ಫ್ರೆಂಡು, ಅವ್ರು ಫೋನ್ ಮಾಡಿ, ಸರ್ ಯಾರೋ ನಿಮ್ಮ ಫೀಲ್ಡವರು ಹುಡುಗ ತುಂಬ ಚೆನ್ನಾಗಿದ್ದಾನೆ ಸರ್, ಒಂದು ಸರಿ ನೋಡಿ ಸರ್ ಅಂತ ಅಂದರು. ಹೌದಾ, ಒಂದು ಫೋನ್ ಮಾಡಿಸಿ ಅಂತ ಅಂದೆ. ಸೊ ಫೋನ್ ಮಾಡಿದ್ರು, ಬಂದರು, ಇಬ್ಬರು ಮೀಟ್ ಮಾಡಿದ್ವಿ. ನೋಡಿದ ತಕ್ಷಣ ಬಂದ ತಕ್ಷಣ ಏನು ಗುರು ಈ ಥರ ಇದ್ದಾರೆ ಯಪ್ಪ, ತುಂಬ ಚೆನ್ನಾಗಿದ್ದಾರೆ ಯಪ್ಪ. ನೋಡಿದಾಗ ಬಂದ ತಕ್ಷಣ ನನಗೆ ಒಂಥರ ಶಾಕ್ ಆಗೋಯ್ತು. ಹೀರೋ ಅಂದರೆ ಇದು ಗುರು. ಸೊ ಆವಾಗ ಇಬ್ಬರು ಕೂತ್ಕೊಂಡು ಮಾತಾಡಿದ್ಮೇಲೆ, ಸರ್ ಅದೇ ಬಿಚ್ಚುಗತ್ತಿ ಮಾಡಿದ್ದೀನಿ ಸರ್, ನಾನು ಡಿಂಗ್ರಿ ನಾಗರಾಜ್ ಅವರು ಮಗ ಸರ್ ನಾನು. ಸೊ ಓಡಾಡ್ತಾಯಿದ್ದೀನಿ ಸರ್, ನಾನು ಸ್ಟ್ರಗಲ್ ಇದ್ದೀನಿ, 10 ಇಯರ್ಸಿಂದ ಓದಾಡ್ತಾಯಿದ್ದೀನಿ ಇಂಡಸ್ಟ್ರೀಲಿ. ಸೊ ಸರ್ ಇದು ನೀವೇನೋ ಒಂದು ಚಾನ್ಸ್ ಕೊಟ್ಟರೆ ನನಗೂ ಒಳ್ಳೆಯದೇ ಸರ್, ಮಾಡೋಣ ಸರ್, ಏನು ಬೇಕಾದ್ರೂ ನಾನು ಸಪೋರ್ಟಿವ್ ಆಗಿರ್ತೀನಿ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಕರ್ಕೊಂಡೋಗಿ ಆಫೀಸ್ಗೆ ರೀಡಿಂಗ್ ಕೊಡಿಸ್ದೆ. ರೀಡಿಂಗ್ ಕೊಟ್ಟ ತಕ್ಷಣವೇ ಖುಷಿಯಾಗೋಯ್ತು ರಾಜ್ಗೆ. ಸರ್ ನಂಗೊಂದು ಸರಿ ಸ್ಕ್ರಿಪ್ಟ್ ಕೊಟ್ಬಿಡಿ ಸರ್ ಅಂತ ಹೇಳಿದ್ರು. ನಾನು ಸ್ಕ್ರಿಪ್ಟ್ ಕೊಟ್ಟೆ. ನೆಕ್ಸ್ಟ್ ಡೇ ಫೋನ್ ಮಾಡ್ತಾರೆ, ಸರ್ ನಾನು ಮಂಜುನಾಥ ಸ್ವಾಮಿ ಟೆಂಪಲಲ್ಲಿದ್ದೀನಿ, ಧರ್ಮಸ್ಥಳದಲ್ಲಿದ್ದೀನಿ, ನಂಗೆ ಭಾಳ ಖುಷಿ ಆಯಿತು. ಸೊ ಸ್ಕ್ರಿಪ್ಟ್ನ ಪೂಜೆ ಮಾಡ್ಕೊಂಬರ್ತಾಯಿದ್ದೀನಿ ಸರ್ ಅಂದರು. ಗ್ರೇಟು ರಾಜ್. ಸೊ ಬನ್ನಿ ಕೂತ್ಕೊಂಡು ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮ ಒಂದು ಭೇಟಿ. ಸೊ ತುಂಬ ಚೆನ್ನಾಗಿದ್ದಾರೆ, ಒಳ್ಳೆ ಐಟು ಪರ್ಸ್ನಾಲಿಟಿ, ಒಳ್ಳೆ ಪರ್ಫಾರ್ಮರು. ಸೊ ನನ್ನ ಕತೆಗೆ ಏನು ಬೇಕೋ ಸಿಕ್ಕಿದ್ರು. ಅಲ್ಲಿಂದ ನಾನು ಒಂದು ಸ್ವಲ್ಪ ಅವ್ರಿಗೆ ಏನೇನು ಹೇಗೆ ಇರಬೇಕು, ಯಾವ ಥರ ಪ್ರಿಪೇರ್ ಆಗಬೇಕು ಅಂದ್ಬಿಟ್ಟು ಒಂದು 2-3 ಮಂತ್ಸ್ ಟೈಮ್ ಕೊಟ್ಟು, ತುಂಬ ದಪ್ಪ ಇದ್ದರು, ಬಿಚ್ಚುಗತ್ತಿಗೆ ಹೇರ್ ಸ್ಟೈಲೆಲ್ಲ ಮಾಸಲ್ಲಿದ್ದರು. ಸೊ ನಾನು ಹೇಳಿದೆ ನನಗೆ ಒಂಥರ ಲೀನಾಗಿರಬೇಕು, ಸೊ ನೀಟಾಗಿ ಪ್ರಿಪೇರ್ ಆಗಿ ಅಂದ್ಬಿಟ್ಟು ಅವ್ರದ್ದು ಹೇರ್ ಸ್ಟೈಲು, ಬಿಯರ್ಡ್ಸ್, ಅವ್ರ ಬಾಡಿ, ಫಿಸಿಕ್ಕು ಎಲ್ಲ ಹೆಂಗೆ ಬೇಕು ಅಂದ್ಬಿಟ್ಟು ವರ್ಕ್ಶಾಪ್ ಮಾಡಿದ್ವಿ. ಸೊ ಆ ವರ್ಕ್ಶಾಪ್ ಪ್ರಕಾರ ಪಾಪ ರೆಡಿ ಆದ್ವಿ. ಸೊ ಶೂಟ್ಗೆ ಹೊರಟ್ವಿ. ಆ್ಯಂಡ್ ಸರ್ ಸಿನಿಮಾ ಅಂತ ಹೇಳಿ ಬಂದಿದ್ದಾಗ ಪ್ರತಿಯೊಬ್ಬರೂ ಕೂಡ ಇತ್ತೀಚೆಗೆ ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ನೋಡ್ತಾರೆ. ಅಂದರೆ ಎಷ್ಟು ಪ್ರಾಫಿಟ್ಟು, ಎಷ್ಟು ಬಜೆಟು, ಸೊ ಈ ರೀತಿಯಾಗಿ ನೋಡ್ತಾ ಇರ್ತಾರೆ. ಸೊ ಮೂವಿಯ ಬಜೆಟು ಮತ್ತು ರಿಲೀಸ್ ಆದಮೇಲೆ ಪ್ರಾಫಿಟ್ನ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಇದು ಎಂಡ್ ಆಫ್ ದ ಡೇ ನಮ್ಮ ಬ್ಯಾಕ್ ಬ್ಯಾಲೆನ್ಸ್ಗೆ ಮ್ಯಾಟ್ರ್ ಆಗುತ್ತೆ ಸರ್. ಸೊ ಹಾಗಾಗಿ ಪ್ರತಿಯೊಬ್ಬರು ಮಾಡೋದು ಒಂದು ತಿನ್ನ ಹೊಟ್ಟೆಗಾಗಿ ಮತ್ತು ಬಟ್ಟೆಗಾಗಿ ಅಂತೇಳಿ ಹೇಳ್ತೀವಿ. ಸೊ ಹಾಗಾಗಿ ಪ್ರಾಫಿಟ್ ಮತ್ತು ಬಜೆಟ್ನ ಬಗ್ಗೆ ಹೇಳಬೇಕು ಅಂದರೆ ಸರ್. ಅಲ್ಲ, ಇದು ಆ್ಯಕ್ಚುಲಿ ನಾವು ಯಾವ್ದಾರು ಸ್ಟಾರ್ ಇಟ್ಕೊಂಡ್ರೆ, ಈಗ ದರ್ಶನ್ ಸಾರು, ಅಪ್ಪು ಸಾರು, ಈ ಥರ ಸ್ಟಾರ್ ಇದ್ದರೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು, ಇಷ್ಟೇ ದುಡ್ಡು ಮಾಡ್ಬೋದು, ಇಷ್ಟೇ ಬಿಸ್ನೆಸ್ ಮಾಡ್ಬೋದು ಅಂತ. ನಾವು ಕತೆನ ಸ್ಟಾರ್ ನಮ್ಮದ್ರಲ್ಲಿ. ಸೊ ಕತೆಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಲ್ಲ, ಇದರಲ್ಲಿ ನಾವು ಗೆಸ್ ಮಾಡೋಕ್ಕಾಗಲ್ಲ. ಇಷ್ಟೇ ದುಡ್ಡು ಬರುತ್ತೆ, ಇಷ್ಟೇ ಅಮೌಂಟ್ ಬರುತ್ತೆ, ನನಗಿಷ್ಟು ಸ್ಯಾಟಲೈಟ್ ಬರುತ್ತೆ, ಇಷ್ಟು ಬಂದರೆ ಆಗುತ್ತೆ, ಇದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಇದು ಸಿನಿಮಾ ಅನ್ನೋದು ಬರೀ ಬಿಸ್ನೆಸ್ ಅಲ್ಲ, ಇದೊಂಥರ ಇದೊಂದು ಮಾಧ್ಯಮ. ಇದರಲ್ಲಿ ನಾವು ಬರೀ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಪ್ರಾಪರಾಗಿ ಸಿನಿಮಾ ಮಾಡಬೇಕು, ಜನಗಳನ್ನ ಮೆಚ್ಚಿಸ್ಬೇಕು, ಜನಗಳಿಗೆ ಎಂಟರ್ಟೈನ್ ಮಾಡಬೇಕು. ಸೊ ಆ ಭಾಗದಲ್ಲಿ ನಾನು ಸಿನಿಮಾ ಮಾಡಿರೋದು. ನನಗೆ ಇದುವರೆಗೂ ನಾನು ಯಾವುದೇ ರೀತಿ ವ್ಯಾಪಾರ ಮಾಡಿಲ್ಲ. ಎಲ್ಲ ಒಂದು ದೈವ ಇಚ್ಛೆ. ಜನಗಳಿಗೆ ಇಷ್ಟ ಆಗುತ್ತೆ, ಇದು ಪಕ್ಕಾ ಸಕ್ಸಸ್ ಆಗುತ್ತೆ. ಯಾಕೆಂದರೆ ಹಿಂದೆ ಕೂಡ ಅದೇನೆ, ಈಗ ಅಣ್ಣವರು, ವಿಷ್ಣು ಸರು ಅವರೆಲ್ಲ ಫಿಲಿಮ್ ಮಾಡಬೇಕಾದ್ರೆ ಅವರೇನು ಇಷ್ಟೇ ಬಡ್ಜೆಟ್ ಹಾಕ್ಬಿಟ್ಟು ಇದ್ರಲ್ಲಿ ಸ್ಯಾಟಲೈಟಲ್ಲಿ ಬರುತ್ತೆ, ಏರಿಯಲ್ಲಿ ಇಷ್ಟು ಬರುತ್ತೆ ಅಂತ ಸಿನಿಮಾ ಮಾಡ್ತಿರ್ಲಿಲ್ಲ. ಕತೆನ ಚೆನ್ನಾಗಿ ಇಟ್ಕೊಂಡು, ಕತೆನ ಫುಲ್ಫಿಲ್ ಆಗಿ ಜನಗಳಿಗೆ ಇಷ್ಟ ಆಗೋ ಥರ ಕತೆನ ಶೂಟ್ ಮಾಡ್ತಾಯಿದ್ರು. ಸೊ ಆ ಕತೆ ಶೂಟ್ ಮಾಡಿ ನೀವು ಪ್ರಾಪರಾಗಿ ಮಾಡಿದ್ರೆ ದುಡ್ಡು ಆಟೋಮೆಟಿಕಲಾಗಿ ಬರುತ್ತೆ, ಸಕ್ಸಸ್ ಆಗುತ್ತೆ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಆವಾಗ ನಾವು ಬರೀ ನಾನೊಬ್ಬನ ದೃಷ್ಟಿಲಿ ಇನ್ನೊಬ್ಬ ಸಿನಿಮಾ ಮಾರ್ಬಿಟ್ಟು ಹೆಂಗೋ ಅವ್ರಿಗೆ ತಗಲಾಕ್ಬಿಟ್ಟು ನಾನು ದುಡ್ಡು ಮಾಡ್ಕೋಬೇಕು ಅನ್ನೋ ಇಂಟೆನ್ಷನ್ ನನಗಿಲ್ಲ. ಈಗ ಸ್ಯಾಟಲೈಟ್ ಆಗಲಿ, ಆಮೇಲೆ ಏರಿಯಾ ಆಗಲಿ, ಹಿಂದಿ ರೇಟ್ಸ್ ಆಗಲಿ, ನಾನು ಕೇಳೋಕ್ಕೆ ನಾನು ಸ್ಟಾರ್ ಇಟ್ಕೊಂಡು ಸಿನಿಮಾ ಮಾಡ್ತಾಯಿಲ್ಲ. ಅವ್ರು ತಾನೇ ಹೆಂಗೆ ಕೊಡ್ತಾರೆ? ನಾನು ಹೋಗಿ ಸುಮ್ಮನೆ ಬ್ಲೈಂಡಾಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ಮಾರ್ಬಿಡೋಕ್ಕೆ ನನಗೆ ಇಷ್ಟ ಇಲ್ಲ ಸಿನಿಮಾನ. ಸೊ ಅವ್ರಿಗೂ ಇಷ್ಟ ಆಗಬೇಕು, ನನಗೂ ಇಷ್ಟ ಆಗಬೇಕು, ಜನಗಳು ಮೆಚ್ಕೋಬೇಕು, ಅವಾಗ ಅದಕ್ಕೆ ತೃಪ್ತಿ ಇರುತ್ತೆ.
ಆ್ಯಂಡ್ ಹಾಗೆಯೇ ರಾಜ್ವರ್ಧನ್ ಅವರಿಗೆ ಇಂಡಸ್ಟ್ರಿಯ ಸಪೋರ್ಟನ್ನು ಕೂಡ ಭಾಳ ಚೆನ್ನಾಗಿದೆ. ಬಿಕಾಸ್ ಅವ್ರನ್ನು ಕೂಡ ಇಂಡಸ್ಟ್ರಿ ಚಿಕ್ಕ ವಯಸ್ಸಿಂದ ನೋಡಿರೋದ್ರಿಂದ, ತಂದೆಯವರು ಇಂಡಸ್ಟ್ರಿಯಲ್ಲಿ ಬಹಳಷ್ಟು ವರ್ಷಗಳಿಂದ 40-45 ವರ್ಷದಿಂದ ಇರೋದ್ರಿಂದ ಇಂಡಸ್ಟ್ರಿ ಸಪೋರ್ಟ್ ಕೂಡ ಇದೆ. ಸೊ ಅದರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲರ ದೊಡ್ಡಣ್ಣ ಡಿ ಬಾಸ್ ಅವರ ಒಂದು ಸಪೋರ್ಟ್ ಕೂಡ ಇದೆ. ಸೊ ಅವ್ರ ಜೊತೆಗೆ ಒಡನಾಟನೂ ಕೂಡ ರಾಜ್ವರ್ಧನ್ ಅವ್ರದ್ದು ತುಂಬಾ ಚೆನ್ನಾಗಿದೆ. ಸೊ ಅದ್ರ ಬಗ್ಗೆ ಏನು ಅನಿಸುತ್ತೆ ಸರ್ ನಮಗೆ? ಸರ್ ಇಲ್ಲ, ಅದು ಈಗ ರಾಜ್ ಫಾದರ್ ಬಂದು ಅವರು ಒಬ್ಬರು ಮೇರು ನಟ ಕನ್ನಡದವರು. ಸೊ ಅವರು ನಮ್ಮ ಕಲಾ ಸೇವೆ ಮಾಡಿದ್ದಾರೆ, ಅವ್ರಿಗೆಲ್ರಿಗೂ ಗೊತ್ತು. ಬಟ್ ನಾನು ಆ ಆ್ಯಂಗಲಲ್ಲಿ ಯೋಚನೆ ಮಾಡಲಿಲ್ಲ. ಸೊ ಅವರು ಮಗನ್ನ ಹಾಕ್ಕೊಂಡ್ರೆ ಇದು ನನಗೆ ಬೆನಿಫಿಟ್ ಆಗುತ್ತೆ. ಸೊ ಆ ಥರದ್ರಲ್ಲಿ ಯಾವುದೂ ಕೂಡ ನಾನು ಯೋಚನೆ ಮಾಡಿಲ್ಲ. ಸೊ ದರ್ಶನ್ ಸರ್ ಹತ್ರ ಹೋಗಿ ಇವ್ರು ಹೇಳಿದ್ರಂತೆ. ದರ್ಶನ್ ಸರ್ ಹೇಳಿದ ತಕ್ಷಣವೇ ಹೇಳಿದಂತೆ, ಯಾವುದು P2 ಪ್ರೊಡಕ್ಷನ್ ತಾನೆ, ಪರಮೇಶ್ ತಾನೆ, ಫಸ್ಟ್ ಹೋಗಿ ಸೈನ್ ಮಾಡೋ. ಸೊ ನೀನು ವೆಯ್ಟ್ ಮಾಡಬೇಡ, ಅವರೊಂದು ಟೇಸ್ಟ್ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಬೀಳ್ತಾರೆ. ಸೊ ನೀನು ಫಸ್ಟ್ ಹೋಗಿ ಸೈನ್ ಮಾಡು ಅಂದ್ರಂತೆ. ಸೊ ಅದು ನನಗೆ ಖುಷಿ. ದರ್ಶನ್ ಸರ್ ನನ್ನ ಮೇಲೆ ಇಟ್ಟಿರೋ ಒಂದು ಅಭಿಮಾನ, ಅವರು ನನಗೆ ತೋರಿಸಿರೋ ಒಂದು ಪ್ರೀತಿಗೆ ನಾನು ನಿಜವಾಗ್ಲೂ ಹ್ಯಾಟ್ಸ್ ಆಫು. ಸೊ ನಾನು ಏನಕ್ಕೆ ಈಗ ಪ್ರಣಯಂ ದರ್ಶನ್ ಸರ್ದು ಕಾಟೇರ ರಿಲೀಸ್ ಆಗಿದೆ, ದೊಡ್ಡ ಹಿಟ್ಟಾಗಿದೆ. ಅದೇನೆಂದರೆ ಇಡೀ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡ್ತಿದ್ದಾರೆ. ಈ ಯಾವುದೋ ಒಂದು ವರ್ಗ ಬಂದುಬಿಟ್ಟು ಸಿನಿಮಾ ನೋಡಿದಿದ್ರೆ ಈ ಮಟ್ಟಿಗೆ ಹಿಟ್ ತೊಗೊಳ್ತಿರ್ಲಿಲ್ಲ ಸಿನಿಮಾ. ಯಾವಾಗಲೂ ಅಷ್ಟೇ ಫ್ಯಾಮಿಲಿ ಎಂಟ್ರಿ ಆಗಿಬಿಟ್ರೆ ಸೊ ಅದ್ರದ್ದು ಲೆವೆಲ್ಲೇ ಬೇರೆ. ಆಮೇಲೆ ಫ್ಯಾಮಿಲಿ ಬಂದಷ್ಟು ಇಂಡಸ್ಟ್ರಿ ಚೆನ್ನಾಗಿರುತ್ತೆ, ಎಲ್ರೂ ಒಂದು ಹಬ್ಬದ ಥರ ಆಚರಣೆ ಮಾಡ್ತಾರೆ. ಸೊ ಅದಕ್ಕೆ ಇದು ಪ್ರಣಯಮ್ಮು ಪಕ್ಕ ನಾನು ಆ ಥರದೊಂದು ನೇಚರು, ಆ ಥರದೊಂದು ಇದನ್ನ ಇಟ್ಕೊಂಡು ಶೂಟ್ ಮಾಡಿದ್ದೀನಿ. ಇದು ಪ್ರತಿ ಫ್ಯಾಮಿಲಿಗೂ ಬಂದು ಕೂತ್ಕೊಂಡು ನೋಡೋ ಅಂಥ ಸಿನಿಮಾ ಇದು. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಸರ್. ಫೆಬ್ರವರಿ 9ನೇ ತಾರೀಕು ನೀವು ರಿಲೀಸ್ಗೆ ರೆಡಿ ಆಗಿದ್ದೀರಾ. ಸೊ ಫೆಬ್ರವರಿ ಅಂತ ಹೇಳಿದ ತಕ್ಷಣವೇ ತುಂಬ ಜನಕ್ಕೆ ಈ ಒಂದು ವ್ಯಾಲೆಂಟೈನ್ಸ್ ಡೇ ಮತ್ತು ತುಂಬಾ ಜನಕ್ಕೆ ಒಂದು ಲಕ್ಕಿ ಡೇಟ್ ಆಗಿರುತ್ತೆ, ಸ್ಪೆಷಲ್ ಆಗಿರುತ್ತೆ. ಆ್ಯಂಡ್ ಜಾಸ್ತಿ ಜನ ಬರ್ತಾರೆ ಅಂತಲೂ ಕೂಡ ಎಕ್ಸ್ಪೆಕ್ಟೇಷನ್ಸ್ಗಳಿರುತ್ತೆ. ಬಿಕಾಸ್ ಭಾಳಷ್ಟು ಜನ ಮೂವೀಸ್ಗಳನ್ನ ರಿಲೀಸ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಆ್ಯಂಡ್ ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲೂ ಕೂಡ ಮೂವೀಸ್ಗಳು ಬರ್ತಾ ಇದೆ. ಥಿಯೇಟರ್ ಇಶ್ಯೂಸ್ ಏನಾದ್ರು ಆಯಿತಾ, ಅಥವಾ ಮೇನ್ ಥಿಯೇಟರ್ ಯಾವ್ದು ಸಿಕ್ಕಿದೆ ಮತ್ತು ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ ಸರ್? ಓಕೆ, ಆ್ಯಕ್ಚುಲಿ ಕನ್ನಡ ಸಿನಿಮಾಗೆ ಏನಾಗಿದೆ ಅಂತ ಅಂದರೆ ಶೂಟ್ ಮಾಡಿಬಿಡ್ತೀವಿ, ರಿಲೀಸ್ ಮಾಡಬೇಕಂದ್ರೆ ಅದೊಂಥರ ದೊಡ್ಡ ಒಂಥರ ಬೇರೆಯೇ ಪ್ರಾಬ್ಲಮ್ಸು. ಸೊ ನಾನು ಹೇಳೋದೇನೆಂದರೆ ನಾವು ಇಂಡಸ್ಟ್ರೀಲಿ ನಾವು ಫಸ್ಟ್ ಚೆನ್ನಾಗಿರಬೇಕು. ಕನ್ನಡ ಇಂಡಸ್ಟ್ರಿಯವರು ನಾವೆಲ್ಲ ಒಗ್ಗಟ್ಟಾಗಿರಬೇಕು. ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಅಂದರೆ ನಾವೆಲ್ಲರೂ ಸಪೋರ್ಟಿವ್ ಆಗಿರಬೇಕು. ಯಾಕೆಂದರೆ ನಮ್ಮ ಮೇಲೆ ಬೇರೆ ಲ್ಯಾಂಗ್ವೇಜ್ಗಳು ಮುಗಿಬೀಳ್ತವೆ. ತೆಲುಗು, ತಮಿಳು, ಮಲಯಾಳಂ ಫಿಲಿಮು, ಎಲ್ಲ ಇಂಗ್ಲೀಷ್ ಫಿಲಿಮು, ಇವೆಲ್ಲ ನಮ್ಮ ಮೇಲೆ ಮುಗಿಬೀಳ್ತವೆ. ಬಟ್ ಇದು ಬೇರೆ ಯಾವ ಲ್ಯಾಂಗ್ವೇಜಿಗೂ ಈ ಥರದ್ದೊಂದು ದೊಡ್ಡ ಪ್ರಾಬ್ಲಮ್ ಇಲ್ಲ. ಇರ್ಬೋದು ಯಾವಾಗಲೂ ಒಂದು ಕನ್ನಡ ಸಿನಿಮಾ ಅಲ್ಲಿ ಹೋಗುತ್ತೆ, ಅವ್ರಿಗೆ ತೊಂದರೆ ಆಗೋದಿಲ್ಲ, ಆಗೋಗ್ಬಿಡುತ್ತೆ. ನಮಗೆ ಪ್ರತಿ ವಾರ ನಮಗೆ ಪ್ರಾಬ್ಲಮ್ಮು. ಒಂದೊಂದು ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಕನ್ನಡದ್ದು, ಈಗ ನೋಡಿ ಇದು ಜೈಲರು ಒಂದು 35-40 ಕೋಟಿ ದುಡ್ಡು ಕಲೆಕ್ಟ್ ಮಾಡಿದೆ. ಯಾರು ದುಡ್ಡದು? ನಮ್ಮ ಕನ್ನಡಿಗರ ದುಡ್ಡು. ಸೊ ನಾವೆಲ್ಲ ಒಂದು ಇಂಡಸ್ಟ್ರಿಯವರು ಒಂದಾಗಿದ್ಕೊಂಡು, ಈಗ ನಾನು ಸಿನಿಮಾ ರಿಲೀಸ್ ಮಾಡ್ತಿದ್ದೀನಿ, 1.5 ತಿಂಗಳ ಮುಂಚೆನೇ ನಾನು ಡೇಟ್ ಅನೌನ್ಸ್ ಮಾಡಿದ್ದೀನಿ. ಸೊ ನಾನು ಡೇಟ್ ಅನೌನ್ಸ್ ಮಾಡಿದ ತಕ್ಷಣವೇ ಅಟ್ಲೀಸ್ಟು 1-2 ಫಿಲಿಮಿಗೆ ಜಾಗ ಮಾಡಿಕೊಟ್ಬಿಟ್ಟು ಮಿಕ್ದವ್ರು ಸೈಲೆಂಟ್ ಆಗಿಬಿಡ್ಬೇಕು. ಈಗ ನಾನು ಬಂದಿದ್ದೀನಿ, ಇನ್ನೊಬ್ರು ಬರ್ತಾ ಇದ್ದಾರೆ, ಆದರೆ 5-6 ಸಿನಿಮಾ ಒಟ್ಟಿಗೆ ರಿಲೀಸ್ ಆಗ್ತಿದೆ. ಸೊ ಅದು ಯಾರಿಗೆ ಬೆನಿಫಿಟ್ಟು? ಜನಗಳಿಗೂ ಬೆನಿಫಿಟ್ ಇಲ್ಲ, ಪ್ರೊಡ್ಯೂಸರ್ಗೂ ಬೆನಿಫಿಟ್ ಇಲ್ಲ. ಸೊ ಅದಕ್ಕೆ ನಾನು ಹೇಳೋದೇನೆಂದರೆ ಇಂಡಸ್ಟ್ರೀಲಿ ನಾವೆಲ್ಲ ಒಗ್ಗಟ್ಟಾಗಿತ್ತು ಅಂದರೆ ವಾರಕ್ಕೆ 2 ಫಿಲಿಮ್, ಬೇರೆ ಲ್ಯಾಂಗ್ವೇಜ್ಗೆ ಎದುರ್ಕೊಂಬಾರ್ದು. ನಾವು ನಮ್ಮನ್ನು ನೋಡಿ ಅವ್ರು ಎದುರ್ಕೋಬೇಕು. ಆ ಥರದ್ದೊಂದು ನಾವು ಫೀಲ್ನ ಕಟ್ಟಬೇಕು ಅಂದರೆ ನಾವು ಇಂಡಸ್ಟ್ರಿಯವರೆಲ್ಲ ಒಟ್ಟಿಗಿರಬೇಕು. ರಿಲೀಸಿಗೆ ಒದ್ದಾಡಬಾರ್ದು. ನಾನು ಈ ವಾರ ನಾನು ಮಾಡ್ತೀನಿ, ನೆಕ್ಸ್ಟ್ ವೀಕ್ ನೀವು ಮಾಡಿ. ಸೊ ಇದಿದ್ದರೆ ನಾವು ಹೆಲ್ತಿಯಾಗಿರುತ್ತೆ. ಬಟ್ ಒಂದು ಸ್ವಲ್ಪ ತುಂಬಾ ಟಫ್ ಇದೆ ನನಗೆ ರಿಲೀಸ್ಗೆ. ಒದ್ದಾಡ್ತಾ ಇದ್ದೀನಿ ಥಿಯೇಟ್ರು. ಯಾಕೆಂದರೆ ನಾನು ಅಂದ್ಕೊಂಡಾಗ ಬರೀ ಒಂದೇ ಒಂದು ಸಿನಿಮಾ ಬರುತ್ತೆ ಅಂದ್ಬಿಟ್ಟು ನಾನು 6 ಮಂತ್ಸ್ ವೆಯ್ಟ್ ಮಾಡಿದ್ದೀನಿ. ನಂದು ಒಂದೇ ಸಿನಿಮಾ ಬರಬೇಕು, 2 ವಾರ ನನ್ನ ಸಿನಿಮಾಗೆ ಗ್ಯಾಪ್ ಇರಬೇಕು, ಯಾವುದು ಬೇರೆ ಬರಬಾರ್ದು ಅಂತ. ಆದರೆ ಈಗ 5-6 ಸಿನಿಮಾ ಒಟ್ಟಿಗೆ ಬರ್ತಾಯಿದೆ. ಹಾಗಾಗಿ ಒಂಚೂರು ಟೆನ್ಷನಲ್ಲಿದ್ದೀನಿ. ಸೊ ನೋ ಪ್ರಾಬ್ಲಮ್. ಒಂದು 150-170 ಥಿಯೇಟ್ರಲ್ಲಿ ಮಾಡ್ತಾಯಿದ್ದೀನಿ. ನನಗೆ ನಮ್ಮ ಜಯಣ್ಣ ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಜಯಣ್ಣ ಇದ್ಮೇಲೆ ನನಗೆ ಇಂಡಸ್ಟ್ರೀಲಿ ಭಯ ಇಲ್ವಲ್ಲ. ಸೊ ಆ ರಿಲೀಸ್ ಪಾರ್ಟ್ನ ಭಾಳ ನೀಟಾಗಿ ಮಾಡ್ತಾರೆ. ಎಂತೆಂಥ ಫಿಲಿಮ್ ಮಾಡಿದ್ದಾರೆ. ಸಲಾರ್ ಅವರೇ ಮಾಡಿದ್ದಾರೆ, ಆಮೇಲೆ KGF ಥಿಯೇಟ್ರ್ ಸೆಟಪ್ ಅವರೇ ಮಾಡಿದ್ದಾರೆ, ಕಾಂತಾರ ಥಿಯೇಟ್ರ್ ಸೆಟಪ್ ಅವರೇ ಮಾಡಿದ್ದಾರೆ, ಜೊತೆಗೆ ಮುಂಗಾರು ಮಳೆ ರಿಲೀಸ್ ಮಾಡಿದ್ದಾರೆ, ದುನಿಯಾ ಮಾಡಿದ್ದಾರೆ, ನಂದು ಪಲ್ಲಕ್ಕಿ ಮಾಡಿದ್ದಾರೆ. ಸೊ ಅದೊಂದು ನನಗೆ ಸ್ಟ್ರಾಂಗ್ ಬೇಸ್. ಜಯಣ್ಣ ಅವರು ನನಗೆ ಸ್ವಲ್ಪ ಆ ಪಾರ್ಟಲ್ಲಿ ನನಗೆ ಬ್ಯಾಕ್ ಬೋನಾಗಿ ನಿಂತ್ಕೊತಾರೆ.
ಆ್ಯಂಡ್ ಸರ್ ಫೈನಲಿ ಒಳ್ಳೇದಾಗಲಿ. ಆ್ಯಂಡ್ ಕನ್ನಡಿಗರಿಗೆ ಎಲ್ರಿಗೂ ಕೂಡ ಕೇಳ್ಕೊಳ್ಳೋದೊಂದೇ, ಕನ್ನಡದ ಚಿತ್ರಗಳನ್ನ, ಕನ್ನಡದ ಒಂದು ಪ್ರತಿಭೆಗಳನ್ನ ಥಿಯೇಟ್ರ್ನಲ್ಲಿ ಬಂದು ಅವ್ರಿಗೆ ಹರಸಿ ಹಾರೈಸಿ ಆ್ಯಂಡ್ ಮೂವಿನ ಥಿಯೇಟ್ರಲ್ಲೇ ನೋಡಿ ಅಂತ ಹೇಳಿ ಕೇಳೋದಕ್ಕೆ ಇಷ್ಟಪಡ್ತೀವಿ ಸರ್. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ವಿಶಿಂಗ್ ಯು ಆಲ್ ದ ಬೆಸ್ಟ್. ಚಿತ್ರ ಒಳ್ಳೆ ಸಕ್ಸಸ್ ಕಾಣಲಿ ಆ್ಯಂಡ್ ಎಲ್ಲ ಹೌಸ್ಫುಲ್ ಶೋಸ್ಗಳೇ ಆಗಲಿ ಸರ್. ಥ್ಯಾಂಕ್ ಯು.